ಪ್ರಜಾಬಲ ನ್ಯೂಸ್ಗೆ ಸ್ವಾಗತ. ಕುತುಬುದ್ದೀನ್ ಕಾಜಿ ಅವರು ಹೋರಾಟ ಬಾಗಲಕೋಟ್ ರೈಲ್ವೆ ಹೋರಾಟ ಸಮಿತಿ ಫಸ್ಟ್ ಅವ್ರು ಸ್ಟಾರ್ಟ್ ಮಾಡಿದ್ದು. ಈಗ ರಾಜ್ಯ ಹೋರಾಟ ರೈಲ್ವೆ ಹೋರಾಟ ಸಮಿತಿ ಅಧ್ಯಕ್ಷರಾಗಿದ್ದು. ಆಮೇಲೆ ಅವ್ರು ಮಾಡಿದ್ದ ಕೆಲಸ ಹೇಳ್ಬೇಕಂತಂದ್ರೆ ನಮ್ಮ ಬಾಗಲಕೋಟ್ ಕುಡಚಿ ರೈಲ್ವೆ ಆಗಲಿ, ಬಾಗಲಕೋಟನ್ನ ಒಂದು 10 ವರ್ಷ ನೆನಗುದಿಗೆ ಬಿದ್ದಾಗ ಬ್ರಾಡ್ಗೇಜ್ ಕನ್ವರ್ಷನ್ ಮಾಡೋದಾಗ್ಲಿ, ಆಮೇಲೆ ಮತ್ತೆ ಇವತ್ತು ಯಾವುದೇ ರೈಲ್ವೆ ಯೋಜನೆ ಇರಲಿ ಅವರು ಸತತ ಇದಕ್ಕೆ 30-35 ವರ್ಷದಿಂದ ಹೋರಾಟ ಮಾಡ್ತಾನ ಬಂದಿದ್ದಾರೆ. ಪ್ಲಸ್ ಅವ್ರ ಬಗ್ಗೆ ಇನ್ನೂ ಒಂದು ಹೆಜ್ಜೆ ಮುಂದೋಗಿ ಹೇಳ್ಬೇಕಂತಂದ್ರ ಅವರಿಗೆ ಜನರು ಸಪೋರ್ಟ್ ಮಾಡ್ಯಾರೋ ಇಲ್ಲೋ ಅದ್ರ ಕಡೆ ಲಕ್ಷಿಸದೇನೆ ನಾನು ಇದನ್ನ ಹೋರಾಟ ಮಾಡ್ಬೇಕಂತ ಹೇಳಿ ಒಬ್ಬಂಟಿಗರಾಗಿ ಅವ್ರು ಪ್ರಾರಂಭ ಮಾಡಿದ್ದು. ಇವತ್ತ ಇಡೀ ಕರ್ನಾಟಕದಾಗ ಧರ್ವಂದ್ ರೈಲ್ವೆ ಟ್ರ್ಯಾಕ್ ಹೆಂಗ ಅದಾವ ಹೇಳ್ತಾರ. ಧರ್ವಂದ್ ರೈಲ್ವೆ ಟ್ರ್ಯಾಕ್ ಯಾವ ಹೊಸ ಟ್ರ್ಯಾಕ್ ಆಗ್ಬೇಕಂತ ಹೇಳ್ತಾರ. ಈ ಬಾಗಲಕೋಟ್ ಕುಡಚಿ ಕೂಡಿದ್ರ ಬಹಳ ಒಂದು ಇಲ್ಲಿ ಜನರಿಗೆ ಒಂದು ವ್ಯಾಪಾರ ದೃಷ್ಟಿಯಿಂದಾಗ್ಲಿ ಬೇರೆ ಯಾವುದೋ ದೃಷ್ಟಿಯಿಂದಾಗ್ಲಿ ಬಹಳ ಅನುಕೂಲ ಆಗ್ತದೆ ಅಂತ ತಿಳ್ಕೊಂಡು ಈ ಚೇಂಬರ್ ಆಫ್ ಕಾಮರ್ಸ್ ಗಳನ್ನ ಸಹಿತ ಇನ್ವಾಲ್ವ್ ಮಾಡ್ತಿದ್ರು. ಮನಿ ಅಡ್ಡಾಡಿ ಹೋರಾಟ ಮಾಡು ತಮ್ಮ ಹೋರಾಟ ಶಕ್ತಿಗೆ ಜನ ಬೆಂಬಲ ತಗೊಂತಿದ್ರು. ಇಂಥ ಒಂದು ವ್ಯಕ್ತಿ ಅವರು ಇವತ್ತು ಅವ್ರಿಗೆ ಸಪೋರ್ಟ್ ಮಾಡ್ತಾರೋ ಬಿಡ್ತಾರೋ ಅದ್ರ ಬಗ್ಗೆ ಜಾಸ್ತಿ ಕಾಳಜಿ ಮಾಡ್ತಿದ್ದಿಲ್ಲ. ಬಟ್ ಈ ಕೆಲಸ ಆಗಬೇಕು ಅಂತೇಳಿ ಬಾಗಲಕೋಟೆಯಿಂದ ಕುಡಚಿ ಸ್ಟಾರ್ಟ್ ಮಾಡಿದ್ರು, ಲೋಕಾಪುರ್ ತನ ಹೋತು. ಇದನ್ನ ಯಾಕೆ ನಾವು ಧಾರವಾಡ ಕನೆಕ್ಟ್ ಮಾಡಬಾರ್ದು ಅಂತ ಅವ್ರ ತಲೆಯಾಗ ಬಂತು. ಮತ್ ಆ ಧಾರವಾಡ ಸಹಿತ ಇವತ್ತು ಅವ್ರು ಅಪ್ರೂವ್ ಮಾಡಿಸ್ಕೊಳ್ಳೋ ಲೆವೆಲ್ಗೆ ಅದಾರ. ಏನದ ಆಗೈತೋ ಏನೋ ನನಗೆ ನಿಖರವಾಗಿ ಗೊತ್ತಿಲ್ಲ ಕರೆ ಅಷ್ಟ. ಆದ್ರೆ ಅವ್ರ ಒಂದು ಈ ಹೋರಾಟ ಅಥವಾ ರೈಲ್ವೆ ಸಲುವಾಗಿ ಮಾಡಿದ್ರ ಇವರು ರೈಲ್ವೆ ಮಿನಿಸ್ಟರ್ ಆಗಕ್ ಸಹಿತ ಯೋಗ್ಯ ಅದಾರ ಅಂತ ನಾ ಹೇಳ್ತೇನೆ. ಅಷ್ಟ ಒಳ್ಳೆ ಒಂದು ಹೋರಾಟಗಾರರವ್ರು. ಎಲ್ಲಾ ನಾಲೆಜ್ ತಗೊಂಡು ಹೋರಾಟ ಮಾಡ್ತಾರೆ. ಸುಮ್ಮನೆ ಹಂಗ ಹಿಂಗ್ ಮಾಡ್ರಿ ಅಂತ ಹೊಂಟಿಲ್ಲ ಅವ್ರು. ಎದಕ್ಕೆ ಹೆಂಗ್ ಉಪಯೋಗ ಆಕತಿ, ಯಾವ ರೀತಿ ಒಳಗೆ ಉಪಯೋಗ ಆಕತಿ ಅದಕ್ಕೊಂದು ಪ್ರಾಜೆಕ್ಟ್ ರಿಪೋರ್ಟ್ ರೆಡಿ ಮಾಡಿದಂಗೆ ಮಾಡ್ತಾರ. ಅಂತ ಒಂದು ವ್ಯಕ್ತಿಗೆ ಇವತ್ತು ನಮ್ಮ ರಾಜ್ಯ ಸರ್ಕಾರ ಒಂದು ರಾಜ್ಯೋತ್ಸವ ಪ್ರಶಸ್ತಿಗೆ ಆಯ್ಕೆ ಮಾಡಬೇಕು ಅಂತ ಹೇಳಿ ನಾವು ಬಾಗಲಕೋಟ್ ಮರ್ಚೆಂಟ್ಸ್ ಯೂನಿಯನ್ ಆಫ್ ಮರ್ಚೆಂಟ್ಸ್ ಅಂಡ್ ಎಂಟರ್ಪ್ರಿನರ್ಸ್ ಅಸೋಸಿಯೇಷನ್ ವತಿಯಿಂದ ಮತ್ತು ಸಮಸ್ತ ಬಾಗಲಕೋಟೆ ಜನರ ವತಿಯಿಂದ ಅವ್ರನ್ನ ಆಯ್ಕೆ ಮಾಡ್ಲಿಕ್ಕೆ ಯೋಗ್ಯರದಾರ ಅಂತ ಅವ್ರನ್ನ ಗುರುತಿಸಿ ಪ್ರೋತ್ಸಾಹಿಸ್ಬೇಕಂತ ಹೇಳಿ ನಾನು ಈ ಮೂಲಕ ಸರ್ಕಾರಕ್ಕೆ ಒತ್ತಾಯ ಮಾಡ್ತೀನಿ. ಈಗ ಬಾಗಲಕೋಟೆಯಿಂದ ಕುರ್ಚಿವರೆಗೆ ರೈಲ್ವೆ ಮಾರ್ಗವನ್ನು ಹೋರಾಟ ಮಾಡ್ತಾ ಇದ್ದಾರೆ. ಸವದತ್ತಿ ಎಲ್ಲಮ್ಮ ಭಕ್ತಾದಿಗಳಿಗೆ ಎಷ್ಟೊಂದು ಸವಲತ್ತು ಮಾಡಿಕೊಡ್ತಾ ಇದ್ದಾರೆ. ಆ ಕುರಿತು ತಾವೇನು? ಅದೇ ಅವ್ರು ಒಟ್ಟು ಹೋರಾಟ ನಿರಂತರ ಹೋರಾಟ ಅನ್ನೋ ಒಂದು ಮನೋಭಾವದಾಗ ಅದಾರ. ಮತ್ತು ಅದು ಹೋರಾಟ ತಮ್ಮ ಪೂರ್ತಕ ತಮಗಾಗುವಂತ ಹೋರಾಟ ಅವ್ರು ಎಂದೂ ಮಾಡಿಲ್ಲ. ಇದು ಯಾವುದೇ ಹೋರಾಟ ಮಾಡಿದ್ರು ಸಹಿತ ಇದರಿಂದ ಜನರಿಗೆ ಅನುಕೂಲ ಆಕತಿ ಅನ್ನೋದು ಸ್ಟಡಿ ಮಾಡ್ತಾರ ಅವ್ರು. ಇವತ್ತು ಎಲ್ಲಮ್ಮನ ಗುಡ್ಡಕ್ಕೆ ಹೋಗಿ ಸವದತ್ತಿ ಮ್ಯಾಗ ಹಾದು ಧಾರವಾಡಕ್ಕೆ ಹೋಗ್ಬೇಕಂದ್ರ ಅಲ್ಲಿ ಯಾತ್ರಿಕರು ಭಾಳ ಅದಾರ, ಭಕ್ತರು ಭಾಳ ಅದಾರ. ಸವದತ್ತಿನೂ ಆಗ್ತತಿ, ಪ್ಲಸ್ ನಮ್ಮ ವಿದ್ಯಾರ್ಥಿಗಳಿಗೆ ಧಾರವಾಡಕ್ಕೆ ಹೋಗ್ಲಿಕ್ಕೆ ಅನುಕೂಲ ಆಗ್ತತಿ. ಈ ಹಳ್ಳಿ ಜನರಿಗೆ ಇವತ್ತ ಯಾವ್ದಾರ ಒಂದು ವಿದ್ಯಾ ನಗರ ಐತಿ ಅಂತಂದ್ರ ಧಾರವಾಡ ಐತಿ. ಧಾರವಾಡಕ್ಕೆ ಎಲ್ಲಾ ರೀತಿಯಿಂದ ಶಾಲೆ ಕಾಲೇಜುಗಳು ಅದಾವು. ಇಲ್ಲಿ ಬರುವ ವಿದ್ಯಾರ್ಥಿಗಳು ಧಾರವಾಡಕ್ಕೆ ಹೋಗ್ತಾರ ಕಲಿಯಾಕ. ಅವ್ರಿಗೆ ಸಹಿತದ ಅನುಕೂಲ ಆಗುವಂತ ನಿಟ್ಟಿನಾಗ ಅವ್ರು ವಿಚಾರ ಮಾಡಿಕೊಂಡು ಕಡಿಮೆ ದರದಲ್ಲಿ, ಯಾಕಂದ್ರೆ ರೈಲ್ವೆ ಅಂತೂ ಅತಿ ಕಡಿಮೆ ದರದಲ್ಲಿ ಹೋಗ್ತಾವ, ಅವೆಲ್ಲ ಬಡವರಿಗೆ ಅನುಕೂಲ ಆಗ್ಲಿ ಅನ್ನುವಂತ ಒಂದು ವಿಚಾರ ಇಟ್ಕೊಂಡು ಅಂತ ಬಹಳ ಒಳ್ಳೆ ವಿಚಾರ. ಅವ್ರಿಗೆ ಇನ್ನೂ ಅಷ್ಟು ಹೋರಾಟದ ಶಕ್ತಿ ಆ ದೇವ್ರು ಕೊಡ್ಲಿ ಅಂತನೂ ಕೇಳ್ಕೊಂತೀನಿ. ಮತ್ತೆ ಈ ರಾಜ್ಯೋತ್ಸವ ಪ್ರಶಸ್ತಿ ಮಾತ್ರ ಅವ್ರಿಗೆ ಕೊಟ್ರ ಬಹಳ ಒಳ್ಳೇದು. ಒಂದು ಒಳ್ಳೆ ವ್ಯಕ್ತಿನ ನಾವು ರೆಕಗ್ನೈಸ್ ಮಾಡಿದಂಗ ಆಕತಿ. ಮತ್ತ ಮುಂದೆ ಬರುವಂತ ಯಾರ ಹೋರಾಟಗಾರರಿಗೆ ಅವ್ರ ಸ್ಫೂರ್ತಿನೂ ಆಗುವಂತ ಒಂದು ಮನೋಭಾವ, ಯಾರು ಹೋರಾಟಗಾರರಿಗೆ ನಾವು ಇಂಥವು ಮಾಡ್ಬೇಕನ್ನುವಂಥದ್ದು ಒಂದು ದಾರಿದೀಪ ಆಗ್ತತಿ ಅಂತ ಹೇಳಿ ನನ್ನ ಅಭಿಪ್ರಾಯ. ಧನ್ಯವಾದ.